ನೀವು ಬೆಳಗಿಸಿದಂತಹ ಜ್ಯೋತಿ ನಮ್ಮ ಸಂಸ್ಥೆಯ ಹೃದಯದ ಜ್ಯೋತಿಯಾಗಲಿ, ನಮ್ಮ ಸಂಸ್ಥೆಯ ಸಂಸ್ಥೆಗೆ ಇನ್ನಷ್ಟು ಒಳಿತಾಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ದೀಪವನ್ನು ಬೆಳಗಿಸಿದ್ದೀರಿ. ತಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಮುಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಗುರುವಿನ ಮಾರ್ಗದರ್ಶನ ಇದ್ದರೆ ಮಾತ್ರ ಎಲ್ಲವೂ ಸಾಧ್ಯ. ಇವತ್ತು ದೀಪ್ತಿ ಹಾಗೆ ಧನ್ಯ ನೂರಾರು ಮಕ್ಕಳಿಗೆ ಗುರುವಾಗಿ ನಿಂತಿದ್ದಾರೆ. ಆದರೆ ಅವರಿಗೂ ಕೂಡ ಅವತ್ತಿನಿಂದ ಗುರುವಾದವರು ಹಲವಾರು ಮಂದಿ. ಅವರಲ್ಲಿ ಪ್ರಮುಖರಾದವರು ಶ್ರೀಮತಿ ವಿದುಷಿ ರೇಖಾ ಅಶೋಕ್ ಹೆಗಡೆ ಅವರನ್ನ ವೇದಿಕೆಯ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ಸನ್ಮಾನ ಪೀಠವನ್ನ ಅಲಂಕರಿಸುವ ತಮ್ಮನ್ನ ಕೇಳಿಕೊಳ್ತಾ ಇದ್ದೇವೆ. ವಿದ್ವಾನ್ ಉಲ್ಲಾಳ ಮೋಹನ್ ಕುಮಾರ್ ಅವರ ಬೋಧನೆಯಲ್ಲಿ ಅವರ ಬಾಲ್ಯದಿಂದಲೇ ನೃತ್ಯವನ್ನ ಅದರ ಯಾತ್ರೆಯನ್ನ ಆರಂಭಿಸಿ ಪ್ರಖ್ಯಾತ ಗುರುಗಳಾದ ವಿದುಷಿ ಶ್ರೀಮತಿ ನರ್ಮದಾ ಹಾಗೆ ವಿದುಷಿ ಕುಮಾರಿ ಬಿ ಭಾನುಮತಿ ಅವರಿಂದ ತಮ್ಮ ಭರತನಾಟ್ಯದ ಅಭ್ಯಾಸವನ್ನ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಮಾನ್ಯತಾ ಮಂಡಳಿ ವತಿಯಿಂದ ಪ್ರಥಮ ರ್ಯಾಂಕ್ನಲ್ಲಿ ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ CCRT ನವದೆಹಲಿ ಹಾಗೆ HRD ಫೆಲೋಶಿಪ್ನ ಅರ್ಹತೆಯನ್ನ ಪಡೆದುಕೊಂಡು 1989ರಲ್ಲಿ 35 ವರ್ಷಗಳ ಹಿಂದೆ ಬೆಳಗಾವಿಯಲ್ಲಿ ತನ್ನದೇ ಆದ ನೃತ್ಯಾಲಯವನ್ನ ಸ್ಥಾಪಿಸಿ ಕರ್ನಾಟಕ ಸಂಗೀತ, ಮೃದಂಗ, ಭಾರತೀಯ ನೃತ್ಯ ಕಲೆಯನ್ನು ಕಲಿಸುವಲ್ಲಿ ಅವಿರತ ಶ್ರಮಿಸುತ್ತಿರುವಂತಹ ಗುರು ವಿದುಷಿ ರೇಖಾ ಅಶೋಕ್ ಹೆಗಡೆ ಅವರಿಗೆ ಅಭಿನಯ ಕಲಾ ಸಂಸ್ಥೆ ಬೆಳಗಾವಿಯ ದಶಕದ ಸಂಭ್ರಮದ ಕಾರ್ಯಕ್ರಮ ರಂಗದಿತ್ಯ ಸಂಭ್ರಮದಲ್ಲಿ ಗುರುವಂದನೆಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಗೌರವವನ್ನ ಒಪ್ಪಿಸಿಕೊಳ್ಬೇಕು. ಒಂದು ಜೋರಾದ ಚಪ್ಪಾಳೆಯ ಗೌರವವನ್ನ ತಾವೆಲ್ಲರೂ ಶ್ರೀಮತಿ ವಿದುಷಿ ರೇಖಾ ಅಶೋಕ್ ಹೆಗಡೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆ ಮೇಲ್ಭಾಗದಂತ ಗಣ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗುಲಾಮನಾಗುವ ತನಕ ತೊರೆಯದಂಡ ಮುಕುತಿ. ಬಹುಶಃ ತಾನು ಕಲಿಸಿದಂತಹ ಗುರುಗಳಿಗೆ, ತಂದೆ ತಾಯಿಯರಿಗೆ ಗೌರವವನ್ನ ಜೊತೆಗೆ ಅವರಿಗೊಂದು ಕೀರ್ತಿಯನ್ನ ತರುವಂತಹ ಕೆಲಸವನ್ನ ಈ ಇವರು ಸಹೋದರರು ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಅಭಿನಂದನೆಗಳು. ಇನ್ನಷ್ಟು ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ, ನಮ್ಮ ನೆಲಮೂಲದ ನೃತ್ಯ ಕಲೆಯನ್ನ ಕಲಿಸುವಂತಹ ಕೆಲಸ ತಮ್ಮಿಂದ ಆಗಲಿ ಎನ್ನುವಂತಹ ಹಾರೈಕೆ ನಮ್ಮದು. ನಿಮ್ಗೆಲ್ಲ ನನ್ನ ಸ್ವರ ಕೇಳ್ತಾ ಇತ್ತಲ್ಲ? ಸ್ವರ ಕೇಳಿಸ್ತಾ ಇದೆಯಾ? ಮತ್ತೆ ಚಪ್ಪಾಳೆ ಒಳಗಿದ್ದ ಪ್ರಾಬ್ಲಮ್ ಇತ್ತಾ? ಈ ಚಪ್ಪಾಳೆ ಅಷ್ಟೇ ಒಬ್ಬ ಕಲಾವಿದನಿಗೆ